ವೆಲ್ಕಮ್ ಟು ಆನ್ಲೈನ್ ಕ್ಲಾಸಸ್. ಬನ್ನಿ, ಇವತ್ತು ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೊಸ ಚಾಪ್ಟರನ್ನು ಸ್ಟಾರ್ಟ್ ಮಾಡೋಣ. ಈ ಚಾಪ್ಟರ್ ಹೆಸರು ಬಂದುಬಿಟ್ಟು ಹಾಲೋ ಅಲ್ಕೇನ್ಸ್ ಆ್ಯಂಡ್ ಹಾಲೋ ಅರಿನ್ಸ್. ಹಾಲೋ ಅಲ್ಕೇನ್ಸ್ ಮತ್ತು ಹಾಲೋ ಅರಿನ್ಸ್ ಅಂದರೆ ಏನು ನೋಡಿ, ಇದರಲ್ಲಿ ಹೆಸರೇ ಹೇಳ್ತದೆ, ಹಾಲೋಜನ್ ಕಂಟೈನಿಂಗ್ ಅಲ್ಕೇನ್ಸ್ ಆ್ಯಂಡ್ ಹಾಲೋಜನ್ ಕಂಟೈನಿಂಗ್ ಅರೇನ್ಸ್. ಇದಕ್ಕೆ ನಾವೇನಂತ ಕರಿತೀವಿ, ಹಾಲೋ ಅಲ್ಕೇನ್ಸ್ ಆ್ಯಂಡ್ ಹಾಲೋ ಅರಿನ್ಸ್ ಅಂತ ಕರಿತೀವಿ. ದ ಕಂಪೌಂಡ್ ಇನ್ ವಿಚ್ ಹಾಲೋಜನ್ atom is attached to the alkyl group or aryl group are called as ಹಾಲೋ ಅಲ್ಕೇನ್ಸ್ ಆ್ಯಂಡ್ ಹಾಲೋ ಅರಿನ್ಸ್. ಆರ್ ಅಂದರೆ ಅಲ್ಕೈಲ್ ಗ್ರೂಪು, ಎ ಆರ್ ಅಂದರೆ ಅರೋಮ್ಯಾಟಿಕ್ ರಿಂಗ್. ವೆರ್ ಎಕ್ಸ್ ಈಸ್ ನಥಿಂಗ್ ಬಟ್ ಫ್ಲೋರಿನ್ ಇರಬಹುದು, ಕ್ಲೋರಿನ್ ಇರಬಹುದು, ಬ್ರೋಮಿನ್ ಇರಬಹುದು, ಇಲ್ಲಾಂದರೆ ಐಡಿನ್ ಇರಬಹುದು. ಬನ್ನಿ, ಹಾಗಾದರೆ ನಾವು ಇವಾಗ ಡೀಟೇಲ್ ಕ್ಲಾಸಿಫಿಕೇಷನನ್ನು ನೋಡೋಣ. ಸೊ ಕ್ಲಾಸಿಫಿಕೇಷನ್ ಬಂದು ಬೇಸ್ಡ್ ಆನ್ ದಿ ನಂಬರ್ ಆಫ್ ಹಾಲೋಜನ್ ಅಟಮ್ಸ್ ಅಟ್ಯಾಚ್ಡ್. ಸೊ ಒಂದು ಅಲ್ಕೈಲ್ ಗ್ರೂಪ್ ಆಗಲಿ ಅಥವಾ ಅರೈಲ್ ಗ್ರೂಪಿಗೆ ಎಷ್ಟು ಹಾಲೋಜನ್ ಗ್ರೂಪ್ಗಳು ಅಟ್ಯಾಚ್ ಆಗಿದೆ, ಎಷ್ಟು ನಂಬರಲ್ಲಿ ಅಟ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ನಾವು ಇದನ್ನು ಕ್ಲಾಸಿಫೈ ಮಾಡಿದ್ದೀವಿ. ಸೊ ಹೌ ಮೆನಿ ನಂಬರ್ಸ್, ಓಕೆ, ಬೇಸ್ಡ್ ಆನ್ ದರ್ ನಂಬರ್. ಸೊ ಇದು ನಂಬರ್ ಮೇಲೆ ಕ್ಲಾಸಿಫೈ ಮಾಡಿದ್ದೀವಿ. ಅದರ ಮೇಲೆ ನಾವು ಯಾವ ರೀತಿ ಕ್ಲಾಸಿಫೈ ಮಾಡ್ತೀವಿ ಅಂದರೆ, ಒಂದು ಹಾಲೋಜನ್ ಅಟಮ್ ಅಟ್ಯಾಚ್ ಇದ್ದರೆ ಅದಕ್ಕೆ ಮೋನೋ ಅಂತ ಕರಿತೀವಿ, ಎರಡು ಇದ್ದರೆ ಡೈ ಅಂತ ಕರಿತೀವಿ, ಎರಡು ಹಾಲೋಜನ್ ಗ್ರೂಪ್ ಇದೆ. ಮೂರು ಸರಿ ಹಾಲೋಜನ್ ಗ್ರೂಪ್ ಇದ್ದರೆ ಟ್ರೈ ಅಂತ ಕರಿತೀವಿ, 4 ಸರಿ ಇದ್ದರೆ ಟೆಟ್ರಾ, 5 ಸರಿ ಇದ್ದರೆ ಪೆಂಟಾ. ಈ ರೀತಿ ನಾವು ಕರ್ಕೊತ ಹೋಗ್ತೀವಿ. ಸೊ ಡೈ, ಟ್ರೈ, ಮೋನೋ, ಡೈ, ಟ್ರೈ, ಟೆಟ್ರಾ ಎಟ್ಸೆಟ್ರಾ. ಓಕೆ, ಮೋನೋ ಹಾಲೋ ಅಲ್ಕೇನ್ಸ್ ಅಂದರೆ ಒಂದು ಹಾಲೋಜನ್ ಗ್ರೂಪ್ ಅಟ್ಯಾಚ್ ಇರೋದು, ಡೈ ಹಾಲೋ ಅಲ್ಕೇನ್ ಅಂದರೆ 2 ಹಾಲೋಜನ್ ಗ್ರೂಪ್ಗಳು ಅಟ್ಯಾಚ್ ಇರೋದು. ಅದೇ ರೀತಿ ಕೆಳಗಡೆ ನೋಡಿದ್ರೆ ಹಾಲೋ ಅರಿನ್ಸಲ್ಲಿ ಕೂಡ ಅದೇ ರೀತಿ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಒಂದು ಹಾಲೋಜನ್ ಗ್ರೂಪು ಬೆಂಜಿನ್ ರಿಂಗ್ ಅಟ್ಯಾಚ್ ಆದರೆ ಅದಕ್ಕೆ ಮೋನೋ ಹಾಲೋ ಅಲ್ಕೇನ್ ಅಂತ ಕರಿತೀವಿ. 2 ಹಾಲೋಜನ್ ಗ್ರೂಪ್ಗಳು ಅಟ್ಯಾಚ್ ಆದರೆ ಅದಕ್ಕೆ ಡೈ ಹಾಲೋಜನ್ ಗ್ರೂಪ್ಸ್ ಅಂತ ಕರಿತೀವಿ. 3 ಹಾಲೋಜನ್ ಗ್ರೂಪ್ಗಳು ಅಟ್ಯಾಚ್ ಆದರೆ ಅದಕ್ಕೆ ಟ್ರೈ ಹಾಲೋಜನ್ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಸರಿನಾ? ಬನ್ನಿ, ಹಾಗಾದರೆ ಇವಾಗ ಮತ್ತೊಂದು ರೀತಿಯ ಕ್ಲಾಸಿಫಿಕೇಷನಲ್ಲಿ ಮತ್ತೊಂದು ಬೇಸ್ಡ್ ಆನ್ ದರ್ ಕಂಪೌಂಡ್ ಕಂಟೈನಿಂಗ್ sp3 ಕಾರ್ಬನ್ ಬಾಂಡೆಡ್ ವಿತ್ ಹಾಲೋಜನ್ ಆಟಮ್. ಸೊ sp3 ಕಾರ್ಬನ್ಗೆ ಅಂದರೆ sp3 ಕಾರ್ಬನ್ ಅಂದರೆ ದಟ್ ಕಾರ್ಬನ್ ಹ್ಯಾವ್ ಎ ಕೆಪಬಿಲಿಟಿ ಟು ಫಾರ್ಮ್ ಸಿಂಗಲ್ ಬಾಂಡ್ ವಿತ್ ಹಾಲೋಜನ್ ಆಟಮ್. ಓಕೆ, ಆ ರೀತಿ sp3 ಹೈಬ್ರಿಡೈಸ್ಡ್ ಅಂದರೆ ಅದು ಸಿಂಗಲ್ ಬಾಂಡ್ ಫಾರ್ಮೇಷನ್ ಮಾಡ್ತದೆ. ಸೊ ಸಿಂಗಲ್ ಬಾಂಡು ಕಾರ್ಬನ್ ಮತ್ತು ಹಾಲೋಜನ್ ಮಧ್ಯೆ ಸಿಂಗಲ್ ಬಾಂಡ್ ಇದ್ದರೆ ಅವುಗಳೇ ಯಾವ ರೀತಿ ಕ್ಲಾಸಿಫಿಕೇಷನ್ಸ್ ಇದೆ ಅದನ್ನು ನೋಡೋಣ. ಮೊದಲನೇದಾಗಿ ಹಾಲೋ ಅಲ್ಕೇನ್ಸ್ ಅಂದ ಕೂಡಲೇ ಅದರ ಜನರಲ್ ಫಾರ್ಮುಲಾ ಬಂದು RX ಇರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ RX. ಸೊ ದ ಹಾಲೋಜನ್ ಅಟಮ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ sp3 hybridized carbon atom in a alkyl group. Okay, so there are further classified as primary ಹಾಲೋ ಅಲ್ಕೇನ್, ಸೆಕೆಂಡರಿ ಹಾಲೋ ಅಲ್ಕೇನ್ ಮತ್ತು ಟರ್ಷರಿ ಹಾಲೋ ಅಲ್ಕೇನ್. ಪ್ರೈಮರಿ ಅಂದರೆ ಏನು, ಒಂದು ಕಾರ್ಬನ್ಗೆ ಮತ್ತೊಂದು ಕಾರ್ಬನ್ ಅಟ್ಯಾಚ್ ಇರಬೇಕು, ಮತ್ತೊಂದು ಸೈಡು ಹಾಲೋ ಅಲ್ಕೇನ್ ಗ್ರೂಪ್ ಅಟ್ಯಾಚ್ ಇರಬೇಕು. ಆ ರೀತಿಯಾದಂಥ ಕಾರ್ಬನ್ ನಾವೇನಂತ ಕರಿತೀವಿ, ಪ್ರೈಮರಿ ಕಾರ್ಬನ್ ಅಂತ ಕರಿತೀವಿ. ಸೆಕೆಂಡ್ರಿ ಕಾರ್ಬನ್ ಅಂದರೆ ದ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ಡ್ ವಿತ್ ದ 2 ಡಿಫ್ರೆಂಟ್ ಕಾರ್ಬನ್, ಅಂದರೆ 2 ಕಾರ್ಬನ್ಗಳ ಜೊತೆ ಅಟ್ಯಾಚ್ ಇರಬೇಕು. ಇದಕ್ಕೆ ಈ ಸೆಂಟ್ರಲ್ ಒಂದು ಕಾರ್ಬನ್ ಇದೆ, ಇದಕ್ಕೆ ಅಲ್ಕೈಲ್ ಗ್ರೂಪ್ ಅಂದರೂ ಕೂಡ ಒಂದು ಕಾರ್ಬನ್ನೇ, ಈ ಕಡೆ ಒಂದು ಅಲ್ಕೈಲ್ ಗ್ರೂಪ್ ಅಂದರೂ ಕೂಡ ಕಾರ್ಬನ್ನೇ. ಸೊ ಇದು ಮಧ್ಯದಲ್ಲಿರುವಂಥ ಕಾರ್ಬನ್ನು, ಈ ಕಾರ್ಬನ್ಗೆ 2 ಹಾಲೋಜನ್ ಗ್ರೂಪ್ಗಳು, ಇದು 2 ಅಲ್ಕೈಲ್ ಗ್ರೂಪ್ಗಳು ಅಟ್ಯಾಚ್ ಆಗಿದೆ. ಸೊ ಈ ರೀತಿ ಅಟ್ಯಾಚ್ ಆಗಿರೋದಕ್ಕೆ ಸೆಕೆಂಡ್ರಿ ಕಾರ್ಬನ್ ಅಂತ ಕರಿತೀವಿ. ಆ ಸೆಕೆಂಡ್ರಿ ಕಾರ್ಬನ್ ಮೇಲೆ ಹಾಲೋಜನ್ ಗ್ರೂಪ್ ಬಂದು ಕೂತ್ಕೊಂಡಿರೋದಕ್ಕೆ ಸೆಕೆಂಡ್ರಿ ಹಾಲೋ ಅಲ್ಕೇನ್ಸ್ ಅಂತ ಕರೀತಾರೆ. ಈ ಸೆಕೆಂಡ್ರಿ ಕಾರ್ಬನ್ಗೆ ಹಾಲೋಜನ್ ಗ್ರೂಪ್ ಅಟ್ಯಾಚ್ ಇದೆ. ಅದೇ ರೀತಿ ಟರ್ಷರಿ ಹಾಲೋ ಅಲ್ಕೇನ್ಸ್ ಅಂದರೆ ಏನು, ಟರ್ಷರಿ ಅಂದರೆ ದ ಕಾರ್ಬನ್ ವಿಚ್ ಈಸ್ ಅಟ್ಯಾಚ್ಡ್ ವಿತ್ ದ ತ್ರೀ ಕಾರ್ಬನ್ಸ್, 3 ಕಾರ್ಬನ್ಗಳು sp3 ಹೈಬ್ರಿಡೈಸ್ ಇದೆ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸಿಂಗಲ್ ಬಾಂಡು. ಈ ರೀತಿ ಇರುವಂಥ ಕಾರ್ಬನ್ ನಾವು ಅಂತ ಕರಿತೀವಿ, ಟರ್ಷರಿ ಕಾರ್ಬನ್ ಅಂತ ಕರಿತೀವಿ. ಈ ಟರ್ಷರಿ ಕಾರ್ಬನ್ಗೆ ಹಾಲೋಜನ್ ಗ್ರೂಪ್ ಅಟ್ಯಾಚ್ ಇದ್ದರೆ ಅದಕ್ಕೆ ಟರ್ಷರಿ ಹಾಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಓಕೆನಾ? ಬನ್ನಿ, ಹಾಗಾದರೆ ನೆಕ್ಸ್ಟ್ ಟೈಪ್ ಯಾವುದಿದೆ ಅಂದರೆ ಅಲೈಲಿಕ್ ಹಲೈಡ್ ಅಂದರೆ ಯಾವುದು? ಭಾಳ ಸಿಂಪಲಾಗಿ ಹೇಳಬೇಕಂದ್ರೆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಏನಿರುತ್ತೆ ಅದು ನೆಕ್ಸ್ಟ್ ಟು ದ ಕಾರ್ಬನ್ ಡಬಲ್ ಬಾಂಡ್, ಅಂದರೆ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಟ್ಯಾಚ್ಡ್ ಟು ದ sp2 ಹೈಬ್ರಿಡೈಸ್ಡ್ ಕಾರ್ಬನ್. ಹಾಗಂದ್ರೆ ಏನಪ್ಪ, ಇದು sp2 ಹೈಬ್ರಿಡೈಸ್ ಇದೆ, ಅದಕ್ಕಾಗಿ ಇದು ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇದು sp3 ಹೈಬ್ರಿಡೈಸ್ಡ್ ಕಾರ್ಬನ್ ಇದೆ, ಹಾಗಾಗಿ ಇದು ಸಿಂಗಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಅಂದರೆ ಅರ್ಥ ಏನಂದರೆ, ಹಾಲೋಜನ್ ಅಟಮ್ ಅಟ್ಯಾಚ್ಡ್ ಟು ದ sp3 ಹೈಬ್ರಿಡೈಸ್ಡ್ ಕಾರ್ಬನ್ ಅಟಮ್ ವಿಚ್ ಈಸ್ ನೆಕ್ಸ್ಟ್ ಟು ಇದೆ. ನೆಕ್ಸ್ಟ್ ಯಾವುದಿದೆ, sp3 ಇದೆ. ಹಾಗಾದರೆ ವಿಚ್ ಈಸ್ ನೆಕ್ಸ್ಟ್ ಟು ಕಾರ್ಬನ್ ಡಬಲ್ ಬಾಂಡ್ ಆರ್ sp2 ಹೈಬ್ರಿಡೈಸ್ಡ್ ಕಾರ್ಬನ್. ಈ ರೀತಿ ನಿಮಗೆ ಕಂಡು ಬಂದರೆ ಇದಕ್ಕೆ ನಾವೇನಂತ ಕರಿಬೇಕು, ಅಲೈಲಿಕ್ ಕಾರ್ಬನ್. ಯಾವುದು ಅಲೈಲಿಕ್ ಕಾರ್ಬನ್? ದಿಸ್ ಒನ್ ವಿಲ್ ಬಿ ಕಾಲ್ಡ್ ಆಸ್ ಅಲೈಲಿಕ್ ಕಾರ್ಬನ್. ಈ ಅಲೈಲಿಕ್ ಕಾರ್ಬನ್ಗೆ ಹಾಲೋಜನ್ ಗ್ರೂಪ್ ಅಟ್ಯಾಚ್ ಆದರೆ ಅಲೈಲಿಕ್ ಹಲೈಡ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಲೈಲಿಕ್ ಹಲೈಡ್.
ಓಕೆನಾ. ಬನ್ನಿ ಹಾಗಾದರೆ ನೆಕ್ಸ್ಟ್ ಬಂದು ಮೂರನೇ ವಿಧ ಯಾವುದಿದೆ ಅಂದರೆ ಬೆಂಜಾಯಿಲಿಕ್ ಹಲೈಡ್. ಬೆಂಜಾಯಿಲಿಕ್ ಹಲೈಡ್ ಅಂದರೆ ಏನು ನೋಡಿ, ಇದು ಕೂಡ ಸೇಮು. ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು, ಇದು ಬೆಂಜೈಲ್ ಗ್ರೂಪು, ಬೆಂಜೀನು CH2 ಬಾಂಡ್ ಈ ರೀತಿ ಇರುವಂಥ, ಅಂದರೆ ಇಲ್ಲಿ ಒಂದು sp2 ಹೈಬ್ರಿಡೈಸ್ ಕಾರ್ಬನ್ ಇದೆ, ಇದು sp3 ಹೈಬ್ರಿಡೈಸ್ ಕಾರ್ಬನು, ಈ sp3 ಹೈಬ್ರಿಡೈಸ್ ಕಾರ್ಬನು ಕೂಡ ಹಾಲೋಜನ್ಗೆ ಅಟ್ಯಾಚ್ ಆಗಿದೆ. ಫರಕ್ ಏನದ ಇದಕ್ಕಂದರೆ ಇದು ಹಾಲೋ ಅಲ್ಕೇನ್ಸ್, ಇದು ಹಾಲೋ ಅಲ್ಕೇನ್ಸ್ ಇದೆ, ಇದು ಹಾಲೋ ಅರೀನ್ಸ್ ಇದೆ. ಅಂದರೆ ಇದು ಆರೋಮ್ಯಾಟಿಕ್ ರಿಂಗಿಗೆ ಅಟ್ಯಾಚ್ಡ್ ಇರುವಂಥ sp2 ಹೈಬ್ರಿಡೈಸ್ ಕಾರ್ಬನ್. sp3 ಹೈಬ್ರಿಡೈಸ್ ಕಾರ್ಬನ್ one side attached with halogen atom, another side attached with aromatic ring. ಸೊ ಈ ರೀತಿ ಇದ್ದರೆ ಇದಕ್ಕೆ ನಾವೇನಂತ ಕರಿತೀವಿ, ಬೆಂಜಾಯಿಲಿಕ್ ಹಲೈಡ್ ಅಂತ ಕರಿತೀವಿ. ಓಕೆನಾ. ಮೂರನೇ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಯಾವುದಂದರೆ ಕಂಪೌಂಡ್ ಕಂಟೈನಿಂಗ್ sp2 ಕಾರ್ಬನ್ ಆ್ಯಂಡ್ ಹಾಲೋಜನ್ ಅಟಮ್ ಬಾಂಡೆಡ್. ಅಂದರೆ ಇದು ಡಬಲ್ ಬಾಂಡ್ ಕಾರ್ಬನಿಗೆ ಡೈರೆಕ್ಟಾಗಿ ಹಾಲೋಜನ್ ಗ್ರೂಪ್ ಅಟ್ಯಾಚ್ ಆದರೆ ಅದಕ್ಕೆ ಏನಂತ ಕರಿತೀವಿ ಅಂದರೆ ಅದರ ಕ್ಲಾಸಿಫಿಕೇಷನನ್ನು ಇಲ್ಲಿ ನೋಡ್ತೀವಿ. ಅದರಲ್ಲಿ ಯಾವ್ಯಾವ ಟೈಪ್ ಇದೆ ಅಂದರೆ ಒಂದು ವಿನೈಲಿಕ್ ಅಂತ ಬರುತ್ತೆ, ಮತ್ತೊಂದು ಅರೈಲಿಕ್ ಅಂತ ಬರುತ್ತೆ. ವಿನೈಲಿಕ್ ಅಂದರೆ ಏನು ನೋಡೋಣ. ಇದು ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ. ಇದು ಮೂರನೇದಾದರೆ ನಾಲ್ಕನೇ ಟೈಪ್, ಅಂದರೆ ನೀವು ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ವಿನೈಲಿಕ್ ಅಂದರೆ ಯಾವುದು, ಈ ಹಾಲೋಜನ್ ಅಟಮ್ಗೆ ಈ ಹಾಲೋಜನ್ ಅಟಮ್ ಈಸ್ ಅಟ್ಯಾಚ್ಡ್ ಟು ದ sp2 ಹೈಬ್ರಿಡೈಸ್ಡ್ ಕಾರ್ಬನ್, ಅಥವಾ ಹಾಲೋಜನ್ ಅಟಮ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ sp2 ಹೈಬ್ರಿಡೈಸ್ ಕಾರ್ಬನ್. ಇದು sp2 ಹೈಬ್ರಿಡೈಸ್ ಕಾರ್ಬನ್ ಅಲ್ವಾ, ಇದಕ್ಕೆ ಹಾಲೋಜನ್ ಅಟ್ಯಾಚ್ ಆಗಿದೆ. ಅದರದ್ದು ಅದರದ್ದು ಫಾರ್ಮುಲಾ ಇಲ್ಲಿ ಬರೆದಿದ್ದೀನಿ, ಸೇಮ್ ಫಾರ್ಮುಲಾ ಇದು, ಇದರದ್ದು ಸೇಮ್ ಫಾರ್ಮುಲಾ ಇದು ಇದೆ. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಷನ್. ಸೊ ಇದು sp2 ಹೈಬ್ರಿಡೈಸ್ ಕಾರ್ಬನ್. sp2 ಹೈಬ್ರಿಡೈಸ್ ಅಂದ ಕೂಡಲೇ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಒಂದು ಸಲ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದೆ ಕರೆಕ್ಟಾ, ಆ ಕಾರ್ಬನ್ಗೆ ಮತ್ತೊಂದು ಕಡೆಯಿಂದ ಏನು ಅಟ್ಯಾಚ್ ಆಗಿದೆ ಅಂದರೆ ಹಾಲೋಜನ್ ಗ್ರೂಪ್ ಅಟ್ಯಾಚ್ ಆಗಿದೆ. ಅಂಥ ಕಾರ್ಬನ್ ನಾವು ಏನಂತ ಕರಿತೀವಿ, ವಿನೈಲಿಕ್ ಕಾರ್ಬನ್ ಅಂತ ಕರಿತೀವಿ. sp2 hybridized carbon is called as vinylic carbon. In this vinylic carbon, if a halogen is attached, then it is called as vinylic halide. ಓಕೆ, ಇದು ನಾಲ್ಕನೇ ವಿಧ. ಬನ್ನಿ ಹಾಗಾದರೆ ಐದನೇ ವಿಧ ನೋಡೋಣ. ಐದನೇ ವಿಧದಲ್ಲಿ ಅದಕ್ಕೆ ಏನಂತ ಕರಿತೀವಿ ಅಂದರೆ ಅರೈಲ್ ಹಲೈಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅರೈಲ್ ಹಲೈಡ್ಸ್. ಅರೈಲ್ ಹಲೈಡ್ಸ್ ಅಂದರೆ ಏನು ನೋಡಿ. ಅರೈಲ್ ಹಲೈಡ್ಸ್ ಅಂದರೆ ಹಿಯರ್ ಹಾಲೋಜನ್ ಅಟಮ್ ಈಸ್ ಅಟ್ಯಾಚ್ಡ್ ಟು ದ sp2 hybridized carbon containing benzene ring. ಡೈರೆಕ್ಟ್ಲಿ ಅಟ್ಯಾಚ್ ಟು ಬೆಂಜಿನ್ ರಿಂಗ್ ಅಂತ ಹೇಳಿದ್ರು ಕೂಡ ಬರುತ್ತೆ. ಹಾಲೋಜನ್ ಅಟಮ್ ಈಸ್ ಅಟ್ಯಾಚ್ ಡೈರೆಕ್ಟ್ಲಿ ಟು ಬೆಂಜಿನ್ ರಿಂಗ್. ಇದು ಆರೋಮ್ಯಾಟಿಕ್ ರಿಂಗ್ ಇದೆ, ಇದಕ್ಕೆ ಹಾಲೋಜನ್ ಅಟ್ಯಾಚ್ ಆಗಿದೆ. ಹಾಗಾದರೆ ಈ ಕಾರ್ಬನ್ ನಾವೇನಂತ ಕರಿತೀವಿ, ಅರೈಲ್ ಕಾರ್ಬನ್ ಅಂತ ಕರಿತೀವಿ. ಹಾಗಾದರೆ ಈ ಹಾಲೋಜನಿಗೆ ಏನಂತ ಕರಿತೀವಿ, ಅರೈಲ್ ಹಲೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅರೈಲ್ ಹಲೈಡ್ಸ್. ಬನ್ನಿ ಹಾಗಾದರೆ ನಾಮಿನ್ಕ್ಲೇಚರ್ ಬಗ್ಗೆ ನೋಡೋಣ. ನಾಮಿನ್ಕ್ಲೇಚರ್ ತುಂಬ ದೊಡ್ಡದಾಗಿರುವಂಥ ಒಂದು ಪ್ರೊಸೆಸ್ಸು, ಆದರೂ ಇದನ್ನು ನಾನು ಶಾರ್ಟಲ್ಲಿ ಕರೆಕ್ಟಾಗಿ ನಿಮಗೆ ತಿಳಿಯೋ ರೀತಿಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಮೊದಲನೇದಾಗಿ ನಾಮಿನ್ಕ್ಲೇಚರಲ್ಲಿ ಕಾಮನ್ ನೇಮ್ ಅಂದರೆ ಏನು. ಕಾಮನ್ ಅಂದರೆ ಎಲ್ಲರೂ ಕರೆಯುವಂಥ ನೇಮಿಗೆ ನಾವು ಕಾಮನ್ ನೇಮ್ ಅಂತ ಕರಿತೀವಿ. ಈ ಕಾಮನ್ ನೇಮ್ ಹೇಗೆ ಬರುತ್ತಪ್ಪ ಅಂದರೆ, ಜಸ್ಟ್ ನೀವು YL ಹಲೈಡ್ಗೆ ಹಲೈಡನ್ನು ವರ್ಡ್ ರೂಟ್ಗೆ ಆ್ಯಡ್ ಮಾಡಬೇಕು. YL ಹಲೈಡ್ ಈಸ್ ಜಸ್ಟ್ ಆ್ಯಡ್ ಟು ವರ್ಡ್ ರೂಟ್. ಅಂದರೆ ಮೊದಲು ವರ್ಡ್ ರೂಟ್ ಬರೀಬೇಕು, ನಂತರ YL ಹಲೈಡ್ ಬರೆದ್ರೆ ದ್ಯಾಟ್ ವಿಲ್ ಬಿಕಮ್ ಎ ಕಾಮನ್ ನೇಮ್. IUPAC ನೇಮ್ ಅಂದರೆ ಏನಾಗುತ್ತೆ, IUPAC ನೇಮ್ ಅಂದರೆ ಆ್ಯಡಿಂಗ್ ಪ್ರಿಫಿಕ್ಸ್ ಅಂದರೆ ಹೋದ ವರ್ಷ ಓದಿರ್ತೀರಿ. ಪ್ರಿಫಿಕ್ಸ್ ಅಂದರೆ ಏನು, ಮುಂದೆ ಬರುವಂಥದ್ದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಹಾಲು ಅನ್ನೋದನ್ನು ಮುಂದೆ ಬರೆಸಬೇಕು. ಯಾವುದು ಮುಂದೆ ಬರೀಬೇಕು ಅಂದರೆ ಅಲ್ಕೇನ್ ಮುಂದೆ ಬರೀಬೇಕು. ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎ IUPAC ನಾಮಿನ್ಕ್ಲೇಚರ್ ಮೆಥಡ್. IUPAC ನಾಮಿನ್ಕ್ಲೇಚರ್ ಮೆಥಡಲ್ಲಿ ಪ್ರಿಫಿಕ್ಸ್ ಹಾಲುವನ್ನು ನಾವು ಬಳಸ್ಕೋತೀವಿ. ನಂತರ ಅಲ್ಕೇನ್ ಇದ್ದರೆ ಅಲ್ಕೇನ್ ಬರಿತೀವಿ, ಅರೇನ್ ಇದ್ದರೆ ಅರೇನ್ ಬರಿತೀವಿ. ದಟ್ ಲೆಫ್ಟ್. ಓಕೆ, ಬಾಕಿದೆಲ್ಲ ನಾವು ಫಸ್ಟ್ ಇಯರ್ಲಿ ಓದಿರುವಂಥ ಪ್ರೊಸೀಜರನ್ನು ನಾವು ಇಲ್ಲಿ ಫಾಲೋ ಮಾಡ್ತೀವಿ. ವರ್ಡ್ ರೂಟನ್ನು ಹೇಗೆ ನಾಮಿನ್ಕ್ಲೇಚರ್ ಮಾಡಬೇಕು, ಸಫಿಕ್ಸನ್ನು ಹೇಗೆ ನಾಮಿನ್ಕ್ಲೇಚರ್ ಮಾಡಿ, ದಟ್ಸ್ ಆಲ್ ಥಿಂಗ್ ವಿಲ್ ಕಮ್ ಇನ್ ಅ ಲೇಟರ್. ಸೊ ಮೊದಲು ಬರಿಬೇಕಾಗಿರೋದೇನು, ಹಾಲು. ಬನ್ನಿ ಹಾಗಾದರೆ ಕೆಲವೊಂದು ಎಕ್ಸಾಂಪಲ್ಸ್ ಇದೆ. ಇಲ್ಲೊಂದು ಟೇಬಲ್ ಇದೆ, ಈ ಟೇಬಲನ್ನೇ ನಾನು ಡೈರೆಕ್ಟ್ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸಾರಿ, 1 second. ಐ ಹೋಪ್ ನಾವ್ ಇಟ್ ವಿಲ್ ಬಿ ಕಾಣ್ತಾ ಇದೆಯಲ್ಲ ನಿಮಗೆ. ಸೊ ಇಲ್ಲಿ ನೋಡಿ, ಇದು ಒಂದು ಕಂಪೌಂಡ್ ಇದೆ CH3Cl. ಇದಕ್ಕೆ ನಾವೇನಂತ ಕರಿತೀವಿ, YL ಆ್ಯಡ್ ಮಾಡಿ ಹಾಲೋಜನ್ ಅಟಮ್ ಆ್ಯಡ್ ಮಾಡಿದ್ದೀವಿ. ಇದು ಕಾಮನ್ ನೇಮು YL ಹಾಲೋಜನ್ ಅಟಮ್. ಯಾವುದಕ್ಕೆ, ವರ್ಡ್ ರೂಟ್. ಒಂದು ಕಾರ್ಬನ್ ಇದ್ದರೆ ಅದು ವರ್ಡ್ ರೂಟ್ ಏನು ಬರುತ್ತೆ, ಮಿತ್ ಬರುತ್ತೆ. ಮಿತ್ YL ಕ್ಲೋರಿನ್. ಆದರೆ ಇದರ IUPAC ನೇಮ್ ಏನಾಗುತ್ತೆ, ಹಾಲೋ ಆ್ಯಡ್ ಮಾಡಬೇಕು ಮುಂಚೆ. ಮೊದಲು ಪ್ರಿಫಿಕ್ಸು, ನಂತರ ವರ್ಡ್ ರೂಟು. ಪ್ರಿಫಿಕ್ಸ್ ಬಂದು ಏನಿದೆ, ಕ್ಲೋರೋ ಇದೆ. ಹಾಗಾಗಿ ಇಲ್ಲಿ ಏನು ಬಳಸ್ತೀವಿ ನಾವು,
ಕ್ಲೋರೋಮೀಥೇನನ್ನು ಬಳಸಬೇಕಾಗತ್ತೆ. ಓಕೆನಾ. ಅದೇ ರೀತಿ ಒನ್ ಸೆಕೆಂಡ್, ಐ ವಿಲ್ ಕೀಪ್ ದಿಸ್. ಅದೇ ರೀತಿ ಒನ್ ಸೆಕೆಂಡ, ಯಾಕೋ ಹಿಡಿತಾ ಇಲ್ಲ. ಓಕೆ, ಅದೇ ರೀತಿ ಇಲ್ಲಿ ಬನ್ನಿ, ಇದು ಈಥೈಲ್ ಗ್ರೂಪ್ CH3CH2Br. ಹೀಗಾಗಿ ಇದಕ್ಕೆ ಈಥೈಲ್ ಬ್ರೋಮೈಡ್ ಅಂತ ಕರೆದ್ರೆ ಉಲ್ಟಾ ಏನಾಗುತ್ತೆ, ಮೊದಲು ಪ್ರಿಫಿಕ್ಸ್ ನಂತರ ರೂಟ್ ವರ್ಡ್, ಅದರಲ್ಲಿ ಏನಾಗುತ್ತೆ ಬ್ರೋಮೋ ಈಥೇನ್ ಆಗುತ್ತೆ. ಸೊ ಎನ್ ಪ್ರೊಪೈಲ್ ಅಂತ ಕರಿತಿದ್ವಿ. ಇಲ್ಲಿ ಎನ್ ಪ್ರೊಪೈಲ್ ಅಂದರೆ ಏನು ನೋಡಿ. ಎನ್ ಪ್ರೊಪೈಲ್ ಅಂದರೆ ಇದು CH3CH2 ಇದಕ್ಕೆ ನಾವು ಪ್ರೊಪೈಲ್ ಅಂತ ಕರಿತೀವಿ. ಸರಳವಾಗಿ ಒಂದೇ ಲೈನ್ ಇರೋ ಎನ್ ಪ್ರೊಪೈಲ್ ಅಂತ ಕರಿತೀವಿ. ಎನ್ ಪ್ರೊಪೈಲ್ ಮುಂದೆ ಏನಿದೆ, ಕ್ಲೋರಿನ್ ಇದೆ, ಪ್ರೊಪೈಲ್ YL ಕ್ಲೋರೈಡ್. ಹಾಗಾಗಿ ಇದರ ಉಲ್ಟಾ ಹೆಸರು ಏನಾಗುತ್ತೆ, ಕ್ಲೋರಿನ್ ಎಷ್ಟನೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, 1ನೇ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಹೀಗಾಗಿ ಇದರ ಹೆಸರು ಏನಾಗುತ್ತೆ 1-ಕ್ಲೋರೋಪ್ರೋಪೇನ್. CH3CHCl CH3 ಈ ಸರಿ 2ನೇ ಕಾರ್ಬನ್ ಮೇಲೆ ಬಂದು ಕೂತ್ಕೊಂಡಿದೆ. ಸೊ 2ನೇ ಕಾರ್ಬನ್ ಹೇಗಿದೆ ಅಂದರೆ ಇದು ಐಸೋಪ್ರೋಪೈಲ್ ಅಂತ ಕರಿತೀವಿ ನಾವು ಕಾಮನ್ ನೇಮಲ್ಲಿ. ಸೊ ಐಸೋಪ್ರೋಪೈಲ್ ಕ್ಲೋರೈಡ್ ಆಗುತ್ತೆ. ಇದು ಇಲ್ಲಿ ಅಟ್ಯಾಚ್ ಆಗಿರೋದ್ರಿಂದ ಇದರ ಹೆಸರು ಏನಾಗುತ್ತೆ, IPCಲಿ 2-ಕ್ಲೋರೋಪ್ರೋಪೇನ್ ಆಗುತ್ತೆ. ಅದೇ ರೀತಿ ಇದು ಕೊನೆಗೆ ಬಂದು ಅಟ್ಯಾಚ್ ಆಗಿದೆ ಬ್ರೋಮಿನ್ ಗ್ರೂಪು. ಇದಕ್ಕೆ ಎಷ್ಟು ಕಾರ್ಬನ್ ಇವೆ, 1 2 3 4. ಹಾಗಾಗಿ ಕಾಮನ್ ನೇಮ್ ಬಂದು N ಬ್ಯೂಟೈಲ್ ಬ್ರೋಮೈಡ್ ಆದರೆ IPC ಬಂದು ಬ್ರೋಮೋಬ್ಯೂಟೇನ್. ಎಲ್ಲವೂ ಸಿಂಗಲ್ ಬಾಂಡ್ ಇದೆ, ANE ಬರುತ್ತೆ. ಬ್ಯೂಟ್ ಅಂದರೆ ರೂಟ್ ವರ್ಡ್ 4 ಕಾರ್ಬನ್ಗೆ ಕರಿತೀವಿ. ಓಕೆನಾ. CH3 ಟೇಕನ್ 3 ಟೈಮ್ಸ್ CCl ಹಿಂಗಂದ್ರೆ ಏನು, CH3 ಟೇಕನ್ 3 ಟೈಮ್ಸ್ ಅಂದರೆ 1 ಕಾರ್ಬನ್. ಸಪೋಸ್ ಹೇಗೆ ತೋರಿಸ್ಬೇಕಪ್ಪ ಅಂದರೆ, ಐ ವಿಲ್ ಶೋ ಯು ಸಮ್ವೇರ್. ಎಸ್, ಇದು ನೋಡಿ, ಕಾರ್ಬನ್ನು 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 ಕಾರ್ಬನ್ನು, ಇದಕ್ಕೆ 3 ಕಡೆ. ಓಕೆನಾ. ಈ ಕಾರ್ಬನ್ ಈಗ ಏನಂತ ಕರಿತೀವಿ ನಾವು, ಟರ್ಟ್ ಅಂತ ಕರಿತೀವಿ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಸೊ 4 ಅದು ಕಾಣ್ತಾ ಇದೆಯಲ್ಲ, CCl3Cl ಇಲ್ಲಿದೆಯಲ್ಲ, CCl3Cl ಇದ್ದರೆ ಟರ್ಟ್ ಬ್ಯೂಟೈಲ್ ಅಂತ ಅನಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಒಂದು ಕಡೆ ಇದ್ದರೆ ಇದು ಪ್ರೈಮರಿ, 2 ಕಡೆ ಇದು ಸೆಕೆಂಡರಿ, ಇದಿದ್ದರೆ ಟರ್ಷರಿ. ಸೊ ಟರ್ಷರಿ 4 ಕಾರ್ಬನ್ಗಳಿವೆ, 1 2 3 4, ಹೌದಾ, 4 ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಆದರೆ ಇದ್ರದ್ದು IPC ನೇಮ್ ಏನಾಗುತ್ತೆ ಅಂತ ಸೆಕೆಂಡ್ ಕಾರ್ಬನ್ ಮೇಲೆ ಅಟ್ಯಾಚ್ ಇದೆ. ಒಂದು ಕ್ಲೋರಿನೂ ಇದೆ ಮತ್ತು ಮಿಥೈಲ್ ಗ್ರೂಪು ಇದೆ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತೆ ಹೆಸರು ಬಂದು, ಸೊ ದ ನೇಮ್ ವಿಲ್ ಬಿಕಮ್ 2-ಕ್ಲೋರೋ-2-ಮಿಥೈಲ್ ಪ್ರೋಪೇನ್ ಆಗುತ್ತೆ. 2-ಕ್ಲೋರೋ-2-ಮಿಥೈಲ್ ಪ್ರೋಪೇನ್. ಓಕೆ. ಸೊ ಅದೇ ರೀತಿ ಇನ್ನೂ ಒಂದು ಬರುತ್ತೆ. ಈ ರೀತಿಯಾದಂಥ ನಿಮಗೆ ಇವು ನೋಡಲಿಕ್ಕೆ ಸಿಕ್ಕರೆ ದ್ಯಾಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ಮೇಕ್ ಪರ್ಫೆಕ್ಟ್ ದಮ್. ಸೊ ಇಲ್ಲಿ ಕೆಳಗೆ ಕೊಟ್ಟಿರೋದು ಬೆಂಜಿನ್ ರಿಂಗ್ ಇದೆ, C6H5Cl. ಈ C6H5Clಗೆ ನಾವೇನಂತ ಕರಿತೀವಿ, ಕ್ಲೋರೋ ಬೆಂಜೀನ್ ಅಂತ ಕರಿತೀವಿ ಬೆಂಜಿನ್ ರಿಂಗಿಗೆ. ಆದರೆ IPC ನೇಮಲ್ಲಿ ಏನು ಮಾಡ್ತೀವಿ, ಕ್ಲೋರಿನು ಬೆಂಜಿನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಕ್ಲೋರೋ ಬೆಂಜಿನ್ ಅಂತ 2 ಕಡೆ ಸೇಮ್ ಹೆಸರೇ ಆಗುತ್ತೆ. C6H5CH2Cl ಬೆಂಜೈಲ್ ಕ್ಲೋರೈಡ್ ಇದೆ. ಸೊ ಇದರಲ್ಲಿ ಉಲ್ಟಾ ಬರೆದು ಬಿಡಬೇಕಾಗುತ್ತೆ, ಯಾಕಂದರೆ ಅದು ಬೆಂಜಾಲ್ ಅಯೋಡೈಡ್ ಇದೆ. ಸೊ ಏನಾಗುತ್ತದೆ, ಅಯೋಡೋ ಫಿನೈಲ್ ಮೀಥೇನ್ ಈ ರೀತಿ ಹೆಸರಾಗಿ ಕನ್ವರ್ಟ್ ಆಗುತ್ತೆ. ಸೊ ಆಲ್ರೆಡಿ ನೀವೆಲ್ಲ IPC ನೇಮ್ ಎಲ್ಲ ಓದಿರ್ತೀರಿ. ಐ ಹೋಪ್ ನಾನು ಮತ್ತೆ ಲೈವ್ ಕ್ಲಾಸಲ್ಲಿ ಬಂದಾಗ ನಿಮಗೆ ಮತ್ತೆ ಇದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಸೊ ಬನ್ನಿ ಹಾಗಾದರೆ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಪ್ರಿಪ್ರೇಷನ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಹೌ ವಿ ಪ್ರಿಪೇರ್ ದ ಅಲ್ಕೈಲ್ ಹಲೈಡ್ಸ್ ಮತ್ತು ಅದು ಹಾಲೋ ಅಲ್ಕೇನ್ಸ್ ಮತ್ತು ಹಾಲೋ ಅರಿನ್ಸ್ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಬನ್ನಿ ಹಾಗಾದರೆ ಮೊದಲು ನೇಚರ್ ಆಫ್ CX ಬಾಂಡನ್ನು ಅರ್ಥ ಮಾಡ್ಕೊಳ್ಳೋಣ. ನೇಚರ್ ಆಫ್ CX ಬಾಂಡಲ್ಲಿ ಏನಿದೆ ಅಂದರೆ ಇದು ಕಾರ್ಬನ್ ಮತ್ತು ಇದು ಹಾಲೋಜನ್. ಸೊ ಹಾಲೋಜನ್ ಬಂದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟು, ಕಾರ್ಬನ್ ಬಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಹಾಗಾಗಿ ಬಾಂಡಿಂಗ್ ಎಲೆಕ್ಟ್ರಾನು ಈ ಕಡೆ ಇದ್ದಿದ್ದು ಸ್ವಲ್ಪ ಈ ಕಡೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗೋದ್ರಿಂದ ಇಲ್ಲಿ ಹಾಲೋಜನ್ ಮೇಲೆ ಡೆಲ್ಟಾ ನೆಗೆಟಿವ್ ಚಾರ್ಜ್ ಡೆವಲಪ್ ಆದರೆ ಇದರ ಹತ್ರ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಹೀಗಾಗಿ ಎರಡರ ಮಧ್ಯೆ ಏನಾಗುತ್ತೆ, ಒಂದು ವೇಳೆ ಬಾಂಡ್ ಬ್ರೇಕ್ ಡೌನ್ ಆದರೂ ಕೂಡ ಬಾಂಡಿಂಗ್ ಎಲೆಕ್ಟ್ರಾನ್ ಯಾರ ಹತ್ರ ಇರುತ್ತೆ ಅಂದರೆ ಹಾಲೋಜನ್ ಹತ್ರ ಇರುತ್ತೆ. ಸೊ ಡೌನ್ ದ ಗ್ರೂಪ್ ಹೋದಾಗೆಲ್ಲ ಏನಾಗುತ್ತೆ, ಸೈಜ್ ಆಫ್ ದ ಹಾಲೋಜನ್ ಗ್ರೂಪ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಒಂದು ವೇಳೆ ಸೈಜ್ ಇನ್ಕ್ರೀಸ್ ಆಗುತ್ತಾ ಹೋದರೆ ಕಾರ್ಬನ್ ಮತ್ತು ಹಾಲೋಜನ್ ಮಧ್ಯೆ ಇರುವಂಥ ಬಾಂಡ್ ಲೆಂಗ್ತು ಕೂಡ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ.
ಒಂದು ವೇಳೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆದರೆ ಬಾಂಡ್ ಸ್ಟ್ರೆಂಗ್ತ್ ಅಂದರೆ ಬಾಂಡು ಏನಾಗುತ್ತೆ ವೀಕ್ ಆಗುತ್ತೆ, ಬಾಂಡ್ ಸ್ಟ್ರೆಂಗ್ತ್ ವಿಲ್ ಬಿಕಮ್ ಡಿಕ್ರೀಸ್, ಹಾಗಾಗಿ ಬಾಂಡ್ ಬ್ರೇಕ್ ಡೌನ್ ಜಾಸ್ತಿ ಆಗುತ್ತೆ. ಹೀಗಾಗಿ ಕಾರ್ಬನ್ ಮತ್ತು ಫ್ಲೋರಿನ್ ಮಧ್ಯೆ ಬಾಂಡ್ ಸ್ಟ್ರಾಂಗ್ ಇದ್ದರೆ ಕಾರ್ಬನ್ ಮತ್ತು ಐಡಿನ್ ಮಧ್ಯೆ ಬಾಂಡ್ ವೀಕ್ ಇದೆ, ಹೀಗಾಗಿ ಅದು ಭಾಳ ಬೇಗ ಬ್ರೇಕ್ ಡೌನ್ ಆಗುತ್ತೆ ಅಂತ ಅರ್ಥ. ಬನ್ನಿ ಹಾಗಾದರೆ ಪ್ರಿಪ್ರೇಷನ್ ಮೆಥಡ್ಸ್ಗಳನ್ನು ನೋಡೋಣ. ಒನ್ ಬೈ ಒನ್ ನಾವು ಪ್ರಿಪ್ರೇಷನ್ ಮೆಥಡ್ಸ್ಗಳನ್ನು ನೋಡೋಣ. ಸೊ ಪ್ರಿಪ್ರೇಷನ್ ಮೆಥಡ್ಸಲ್ಲಿ ಭಾಳಷ್ಟು ಮೆಥಡ್ಸ್ಗಳಿವೆ, ಅದರಲ್ಲಿ ನಾನು ಒನ್ ಬೈ ಒನ್ ನೋಡ್ತೀನಿ. ಮೊದಲನೇದಾಗಿ ಪ್ರಿಪ್ರೇಷನ್ ಆಫ್ ಹಾಲೋ ಅಲ್ಕೇನ್ಸ್ ಆ್ಯಂಡ್ ಹಾಲೋ ಅರಿನ್ಸ್ ಫ್ರಮ್ ಆಲ್ಕೋಹಾಲ್ಸ್ ನೋಡೋಣ. ಸೊ ಮೋಸ್ಟ್ ಪ್ರಾಬಬ್ಲಿ ನಮ್ಗೆ ಕೊಟ್ಟಿರೋದೆಲ್ಲ ಹಾಲೋ ಅಲ್ಕೇನ್ಸೇ ಪ್ರಿಪ್ರೇಷನ್ಸ್ ಕೊಟ್ಟಿದ್ದಾನೆ, ಅದನ್ನು ಒನ್ ಬೈ ಒನ್ ನಾನು ಹೇಳ್ಕೊತ ಹೋಗ್ತೀನಿ. ಸೊ ಮೊದಲನೇ ಪ್ರಿಪ್ರೇಷನ್ನು ಏನು ಮಾಡ್ತೀವಿ ಅಂದರೆ ROH ಅಂದರೆ ಏನಪ್ಪ ಅಂದರೆ ಆಲ್ಕೋಹಾಲಿಗೆ ಕರಿತೀವಿ, OH ಗ್ರೂಪ್. ಆಲ್ಕೋಹಾಲ್ ಏನು ಕಂಬೈನ್ಸ್ ವಿತ್ HCl ಇನ್ ಪ್ರೆಸೆನ್ಸ್ ಆಫ್ ಜಿಂಕ್ ಕ್ಲೋರೈಡ್ ಓಕೆನಾ. ಇವೆರಡರ ಜೊತೆ ಕಂಬೈಂಡ್ ಆದರೆ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್, ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ಸೊ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಇಲ್ಲಿ ಬಂದು ಇದೇನಿದೆಯಲ್ಲ ದಿಸ್ ವಿಲ್ ಕಂಬೈನ್ ವಿತ್ ದಿಸ್ R ಗ್ರೂಪ್ ಆ್ಯಂಡ್ ಇದು ಏನಿದೆಯಲ್ಲ ಇದು ಇದ್ರ ಜೊತೆ ಕಂಬೈಂಡ್ ಆಗ್ತದೆ, ವಾಟರ್ ಆಗಿ ಹೊರಗಡೆ ಬಂದುಬಿಡುತ್ತೆ. ಸೊ ವಾಟ್ ಎವರ್ ದ ಪ್ರಾಡಕ್ಟ್ ವಿಲ್ ಫಾರ್ಮ್ಡ್ ಈಸ್ ಹಾಲೋ ಅಲ್ಕೇನ್, ದಟ್ ಈಸ್ alkyl chloride plus water molecule is released. Okay, so this is your first reaction. Second reaction ಅಂದರೆ ಯಾವುದು? ಸೆಕೆಂಡ್ ರಿಯಾಕ್ಷನ್ ಬಂದುಬಿಟ್ಟು ಅಗೇನ್ ವಿ ವಿಲ್ ಟೇಕ್ ROH ಆಲ್ಕೋಹಾಲನ್ನೇ ತೊಗೋತೀವಿ. ಈ ಸರಿ ಏನು ನೋಡೋಣ ಅಂದರೆ ಸೋಡಿಯಂ ಬ್ರೋಮೈಡ್ ಆ್ಯಂಡ್ H2SO4 ಮಿಕ್ಸ್ಚರ್ ಇದ್ರ ಜೊತೆ ಟ್ರೀಟ್ ಮಾಡ್ತೀವಿ. ಟ್ರೀಟ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ಆ್ಯಸ್ ಇಟ್ ಈಸ್, ನಾನು ಆವಾಗಲೇ ಹೇಳಿದ್ನಲ್ಲ, ಮೊದಲು ಏನಾಗುತ್ತೆ ಅಂದರೆ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ ಈ ಅಲ್ಕೈಲ್ ಗ್ರೂಪು ಇದ್ರ ಜೊತೆ ಬಾಂಡ್ ಫಾರ್ಮೇಷನ್ ಮಾಡ್ತದೆ. ಓಕೆ, ಈಗ NA ಇದೆ ಕರೆಕ್ಟಾ. ಸೊ ದೀಸ್ NA ಕಂಬೈನ್ಸ್ ವಿತ್, ಇಲ್ಲಿ ಏನು ಫಾರ್ಮೇಷನ್ ಆಗುತ್ತೆ, H2SO4 ಇಂದ ಬ್ರೇಕ್ ಡೌನ್ ಆಗಿ HSO4 ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, H2SO4 ಇದ್ದಿದ್ದು HSO4 ಆಗಿ ಕನ್ವರ್ಟ್ ಆಗುತ್ತೆ. ನಮ್ಗೆ ಗೊತ್ತಿದೆ ಡೈಬೇಸಿಕ್ ಆ್ಯಸಿಡ್ ಇರೋದ್ರಿಂದ ಒಂದು ಪ್ರೋಟಾನನ್ನು ಲಾಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ HSO4 ಮೈನಸ್. ಈ HSO4 ಮೈನಸ್ ಇದ್ರ ಜೊತೆ ಕಂಬೈಂಡ್ ಆಗುತ್ತೆ ಕರೆಕ್ಟಾ. ಇಲ್ಲಿ ಬಿಟ್ಟಿರೋಂಥ ಒಂದು ಪ್ರೋಟಾನ್ ಇದ್ರ ಜೊತೆ ಕಂಬೈಂಡ್ ಆಗಿ ವಾಟರ್ ಮಾಲಿಕ್ಯೂಲ್ ಆಗಿ ಫಾರ್ಮೇಷನ್ ಆಗ್ತದೆ. ಸೊ ವಾಟ್ ವಿಲ್ ಬಿ ದಿ ಪ್ರಾಡಕ್ಟ್? ದ ಪ್ರಾಡಕ್ಟ್ ವಿಲ್ ಬಿ ದಿ ಸಿಂಪ್ಲಿ RBr ಪ್ಲಸ್ NaHSO4 ಪ್ಲಸ್ ವಾಟರ್. RBr ಅಂದರೆ ಏನಪ್ಪ ಅಂದರೆ ಅಲ್ಕೈಲ್ ಬ್ರೋಮೈಡ್, NaHSO4 ಅಂದರೆ ಸೋಡಿಯಂ ಬೈ ಸಲ್ಫೇಟ್, ಮತ್ತು ಆ್ಯಸ್ ಇಟ್ ಈಸ್ ಏನು ಫಾರ್ಮೇಷನ್ ಆಗ್ತದೆ, ವಾಟರ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾ ಇದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿಯಾಗಿ ನಿಮಗೆ ರಿಯಾಕ್ಷನ್ಸ್ಗಳು ಬರೆದು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ನಿಮಗೆ ತಿಳಿತಾ ಬರುತ್ತೆ. ಬರೀ ಹಾಗಾದರೆ ಮೂರನೇ ರಿಯಾಕ್ಷನ್ ಒಂದು ನೋಡೋಣ. ಮೂರನೇದು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತೀವಿ ಅಂದರೆ ಅಗೇನ್ ಆಲ್ಕೋಹಾಲನ್ನು ತೊಗೋತೀವಿ, ಯಾಕಂದರೆ ನಾವು ಪ್ರಿಪ್ರೇಷನ್ ಎದರಿಂದ ಬಳಸ್ಕೊಂಡಿದ್ದೀವಿ, ಆಲ್ಕೋಹಾಲಿಂದ ಬಳಸ್ಕೊಂಡಿದ್ದೀವಿ. ಈ ಸರಿ ಏನು ಮಾಡ್ತೀವಿ ಅಂದರೆ ಫಾಸ್ಫರಸ್ ಟ್ರೈಆಕ್ಸೈಡ್ ಜೊತೆ ಟ್ರೀಟ್ ಮಾಡ್ತೀವಿ. ಫಾಸ್ಫರಸ್ ಟ್ರೈಆಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ನಾನು ಆವಾಗಲೇ ಹೇಳಿದೆ. ಮತ್ತು ಇಲ್ಲೂ ಕೂಡ ಏನು ಫಾರ್ಮೇಷನ್ ನಮಗೆ ಬೇಕಾಗಿರೋದೇನು, ಇದು ಮತ್ತು ಇದು. ಓಕೆನಾ. ಸೊ ಇದರೊಳಗಿದ್ದು ಒಂದು ಮಾಲಿಕ್ಯೂಲ್ ಜೊತೆ ಕಂಬೈಂಡ್ ಆಗಿ ಹಾಲು ಅಲ್ಕೇನ್ ಫಾರ್ಮೇಷನ್ ಮಾಡುತ್ತೆ. ಮಿಕ್ಕಿದ್ದು ಎಲ್ಲವೂ ಏನು ಮಾಡ್ತವೆ ಅಂದರೆ ವಿ ಆರ್ ಗೋಯಿಂಗ್ ಟು ಫಾರ್ಮ್ H3PO3 ಕಂಪೌಂಡ್ ಫಾರ್ಮೇಷನ್ ಮಾಡ್ತದೆ. ಸೊ ದ ಪ್ರಾಡಕ್ಟ್ ವಿಲ್ ಬಿಕಮ್ RX. ಎಂಥ RX? ಸಪೋಸ್ ಇದು 3 ಮಾಲಿಕ್ಯೂಲ್ ತೊಗೊಂಡ್ರೆ ಆ್ಯಂಡ್ ದಿಸ್ ವಿಲ್ ಬಿಕಮ್ 3 ಜೊತೆ ಕಂಬೈಂಡ್ ಏನಾಗುತ್ತೆ H3PO3 ಫಾರ್ಮೇಷನ್ ಮಾಡ್ತದೆ. ಓಕೆ, ಅದೇ ರೀತಿ ಆಲ್ಕೋಹಾಲನ್ನು ನಾನು PX5 ಅಂದರೆ ಫಾಸ್ಫರಸ್ ಪೆಂಟಾಹಲೈಡ್ ಜೊತೆ ಕಂಬೈಂಡ್ ಆದರೆ ಏನು ಫಾರ್ಮೇಷನ್ ಮಾಡ್ತದೆ ಅಂದರೆ ದಿಸ್ ಟೈಮ್ ಇಟ್ ವಿಲ್ ಫಾರ್ಮ್ ಒಂದು X ಇದ್ರ ಜೊತೆ ಕಂಬೈಂಡ್ ಆಗಿ ಫಾರ್ಮೇಷನ್ ಆಗ್ತದೆ. ಸೊ ದೇರ್ ವಿ ಆರ್ ಗೋಯಿಂಗ್ ಟು ಗೆಟ್ RX ಪ್ಲಸ್ POX3 ಪ್ಲಸ್ HX ಈ ರೀತಿಯಾದಂಥ ಕಂಪೌಂಡ್ ಕೊಡ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ತೊಗೊಳ್ಳೋಣಪ್ಪ ಅಂದರೆ PCl5 ತೊಗೊಳ್ಳೋಣ. ಸಪೋಸ್ PCl5 ಕಂಬೈನ್ಡ್ ವಿತ್ ಆಲ್ಕೋಹಾಲ್, ವಾಟ್ ವಿಲ್ ಬಿ ದಿ ಪ್ರಾಡಕ್ಟ್? ದ ಪ್ರಾಡಕ್ಟ್ ವಿಲ್ ಬಿ ದಿ
alkyl halide, alkyl chloride, phosphorus oxy chloride Cl3 ಅಂದರೆ plus HCl. So this will be the compound. Okay, ಈ ರೀತಿಯಾದ ಕಾಂಪೌಂಡ್ ಫಾರ್ಮೇಷನ್ ಆಗ್ತದೆ. ಬನ್ನಿ ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಸರಿ ಮತ್ತೊಂದು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ROH. ಇದನ್ನು ರೆಡ್ ಫಾಸ್ಫರಸ್ ಆ್ಯಂಡ್ ಅದರ ಹಲೋಜನ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್, ದ ರೆಡ್ ಫಾಸ್ಫರಸ್ ವಿಲ್ ಹೆಲ್ಪ್ to substitute from alkyl to this group. So what we are going to get? We are going to get the product as RX. Okay, so ಈ ರೀತಿಯಾದಂಥ ಕಂಪೌಂಡ್ ಫಾರ್ಮೇಷನ್ ಆಗ್ತದೆ. ಇನ್ನೊಂದು ಲಾಸ್ಟ್ ಮೆಥಡ್ ಬಂದು ROH when combines with sulfurous oxychloride ಅಂತ ತಿಳ್ಕೊಳ್ಳಿ, SOCl2. ಸೊ ಇಲ್ಲಿ ಏನು ಕಂಪೌಂಡ್ ಫಾರ್ಮೇಷನ್ ಮಾಡ್ತಿದೆ, ಅಗೇನ್ ಇದು RCl ಫಾರ್ಮೇಷನ್ ಮಾಡಿದ್ರೆ ಒಂದು, ಓಕೆನಾ, RCl ಫಾರ್ಮೇಷನ್ ಮಾಡಿದ್ರೆ ಇನ್ನೂ ಒಂದು Cl ಇದ್ರ ಜೊತೆ ಕಂಬೈನಾಗಿ HCl ಫಾರ್ಮೇಷನ್ ಮಾಡ್ತದೆ. ಆನಂತರ ಇವೆರಡು ಕಂಬೈನಾಗಿ SO2 ಫಾರ್ಮೇಷನ್ ಮಾಡ್ತದೆ. ದ ಪ್ರಾಡಕ್ಟ್ ವಿಲ್ ಬಿ RCl ಪ್ಲಸ್ SO2 ಪ್ಲಸ್ HCl. ಸೊ ಈ ರೀತಿಯಾಗಿ ಆಲ್ಕೈಲ್ ಹಲೈಡ್ಗಳು ನಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಸಿಗ್ತವೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಆಲ್ಕೈಲ್ ಹಲೈಡ್ ಬೈ ಯೂಸಿಂಗ್ ಆಲ್ಕೋಹಾಲ್. ಮೊದಲನೇ ಮೆಥಡು ಆಲ್ಕೋಹಾಲನ್ನು HCl ಮತ್ತು ZnCl2 ಮಿಕ್ಸರ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಆಲ್ಕೈಲ್ ಹಲೈಡ್ ಸಿಗ್ತದೆ ವಿತ್ ದ ರಿಲೀಸ್ ಆಫ್ ವಾಟರ್ ಮಾಲಿಕ್ಯೂಲ್. NaBr ಮತ್ತು H2SO4 ಮಿಕ್ಸರ್ ಜೊತೆ ಟ್ರೀಟ್ ಮಾಡಿದಾಗ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ RBr ಆಲ್ಕೈಲ್ ಬ್ರೋಮೈಡ್ ಪ್ಲಸ್ ಸೋಡಿಯಂ ಬೈಸಲ್ಫೇಟ್ ಪ್ಲಸ್ ವಾಟರ್ ಮಾಲಿಕ್ಯೂಲ್. ಅದೇ ರೀತಿ PCl3 ಜೊತೆ ಟ್ರೀಟ್ ಮಾಡಿದ್ರೆ RCl ಪ್ಲಸ್ H3PO3 ಕಂಪೌಂಡ್ ನೋಡಲಿಕ್ಕೆ ಸಿಗ್ತದೆ. ಸೊ ದಿಸ್ ಹಿಯರ್ ಯು ಹ್ಯಾವ್ ಟು ಈ ರೀತಿಯಾಗಿ ನೀವೇ ನೋಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಬಂದು ಫಾಸ್ಫರಸ್ ಪೆಂಟಾಕ್ಲೋರೈಡ್ ಜೊತೆ ಟ್ರೀಟ್ ಮಾಡಿದ್ರೆ ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ ಆಲ್ಕೈಲ್ ಕ್ಲೋರೈಡ್ ಪ್ಲಸ್ ಫಾಸ್ಫರಸ್ ಟ್ರೈಕ್ಲೋರೈಡ್, ಫಾಸ್ಫರಸ್ ಆಕ್ಸಿಕ್ಲೋರೈಡ್ ಪ್ಲಸ್ HCl ಫಾರ್ಮೇಷನ್ ಆಗ್ತದೆ. ಸೊ ಆಲ್ಕೋಹಾಲ್ ಜೊತೆ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಸಲ್ಫರ್ ಆ್ಯಂಡ್ ಹಾಲೋಜನ್ ಅಟಮ್ ಹಲೈಡ್ಸ್ಗಳ ಜೊತೆ ಯಾವ್ದಾರ ಒಂದು ಹಲೈಡ್ ತೊಗೊಂಡ್ರೆ ಅಗೇನ್ ವಿ ಆರ್ ಗೋಯಿಂಗ್ ಟು ಗೆಟ್ RX. ಸೊ ಇಲ್ಲಿದು OH ಗ್ರೂಪ್ ಏನಾಗ್ತದೆ, ರಿಮೂವ್ ಮಾಡ್ತದೆ. ಸೊ ಹಿಯರ್ ಅಗೇನ್ ROH combines with SOCl2, what we are going to get? We are going to get RCl SO2 plus HCl. ಈ ರೀತಿಯಾದಂಥ ಕಾಂಪೌಂಡ್ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ದೀಸ್ ಆರ್ ದ ಸಮ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ಆಫ್ ಹಾಲೋ ಅಲ್ಕೇನ್ಸ್ ಬೈ ಯೂಸಿಂಗ್ ಆಲ್ಕೋಹಾಲ್ಸ್. ನೆಕ್ಸ್ಟ್ ಮೆಥಡ್ ಬಂದು ಫ್ರಮ್ ಹೈಡ್ರೋಕಾರ್ಬನ್ಸ್. ಎರಡನೇ ಮೆಥಡ್ ಫ್ರಮ್ ಹೈಡ್ರೋಕಾರ್ಬನ್ಸ್ ಅಂದ್ರೇನು? ಮಿಕ್ಸ್ಚರ್ ಆಫ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್, ಇಂಥವಕ್ಕೆ ನಾವು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಓಕೆನಾ. ಅದರಲ್ಲಿ ಮೊದಲನೇ ಮೆಥಡ್ ಯಾವುದಿದೆ ಅಂದರೆ ಫ್ರೀ ರ್ಯಾಡಿಕಲ್ ಹಾಲೋಜಿನೇಷನ್ ಇದೆ. ಫ್ರೀ ರ್ಯಾಡಿಕಲ್ ಹಾಲೋಜಿನೇಷನ್ ಅಂದರೆ ಏನು? ಫ್ರೀ ರ್ಯಾಡಿಕಲ್ ಹಾಲೋಜಿನೇಷನ್ ಅಂದರೆ ಇದನ್ನು ನಾವು ರಿಯಾಕ್ಷನನ್ನು ಎದ್ರ ಜೊತೆ ಕ್ಯಾರಿ ಮಾಡ್ತೀವಿ ಅಂದರೆ ಇನ್ ಪ್ರೆಸೆನ್ಸ್ ಆಫ್ UV ಲೈಟ್ಸ್ ಆರ್ ಸನ್ಲೈಟ್ ಜೊತೆ ಕ್ಯಾರಿ ಮಾಡ್ತೀವಿ. ಸೊ ಮೇನ್ಲಿ ಇಲ್ಲಿ ನಮಗೆ ಪ್ರಾಡಕ್ಟ್ ಏನು ಸಿಗುತ್ತಲ್ಲ, ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮೀಥೇನ್ ಗ್ಯಾಸನ್ನು ಕ್ಲೋರಿನ್ ಗ್ಯಾಸ್ ಜೊತೆ ಟ್ರೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಟ್ರೀಟ್ ಮಾಡಿದಾಗ ನಮಗೇನು ಸಿಗುತ್ತೆ ಅಂದರೆ ಸೀರೀಸ್ ಆಫ್ ಕಂಪೌಂಡ್ಗಳು ಸಿಗ್ತವೆ. ಸೀರೀಸ್ ಆಫ್ ಕಂಪೌಂಡ್ ಯಾವುದ್ರಲ್ಲಿ ಸಿಗುತ್ತೆ? ದ ಸೀರೀಸ್ ಆಫ್ ಕಂಪೌಂಡ್ಸ್ ಲೈಕ್ CH3Cl, CH2Cl, CHCl3 ಆ್ಯಂಡ್ CCl4 ಅಂದರೆ ಮೊನೋಕ್ಲೋರೋಮೀಥೇನ್, ಡೈಕ್ಲೋರೋಮೀಥೇನ್, ಟ್ರೈಕ್ಲೋರೋಮೀಥೇನ್ ಮತ್ತು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಥವಾ ಟೆಟ್ರಾಕ್ಲೋರೋಮೀಥೇನ್. ಈ ರೀತಿಯಾದಂಥ ಕಂಪೌಂಡ್ ನಮಗೆ ನೋಡಲಿಕ್ಕೆ ಸಿಗ್ತವೆ. ಈ ಒಂದು ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ಫ್ರೀ ರ್ಯಾಡಿಕಲ್ ಹಾಲೋಜಿನೇಷನ್ ಅಂತ ಕರಿತೀವಿ. ಈ ಫ್ರೀ ರ್ಯಾಡಿಕಲ್ ಹಾಲೋಜಿನೇಷನ್ ಮೆಥಡಿಂದ ಕೂಡ ನಾವು ಏನು ಪ್ರಿಪೇರ್ ಮಾಡ್ತೀವಿ ಅಂದರೆ ವಿ ವಿಲ್ ಪ್ರಿಪೇರ್ ದ ಹಾಲೋ ಅಲ್ಕೇನ್ಸ್. ಓಕೆನಾ. ಸೊ ಇಲ್ಲಿ ಏನಾಗ್ತದೆ, ವಿ ವಿಲ್ ಟೇಕ್ ಎ ಮಿಕ್ಸ್ಚರ್ ಅಂದರೆ ಏನು ಸಿಂಪಲಾಗಿ ಏನು ಅಂದರೆ ಅಲ್ಕೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್
in presence of sunlight. Alkanes reacts with chlorine or ನೀವು ಬೇಕಾದರೆ ಬ್ರೋಮಿನ್ ತೊಗೋಬೋದು. ಬ್ರೋಮಿನ್ in presence of UV radiation. To get ನಮಗೇನು ಸಿಗ್ತದೆ? To get mixture of mono di tri ಹೌದಾ, mono di and tri ಹಾಲೋಅಲ್ಕೇನ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಮೋನೋ ಅಲ್ಕೇನ್, ಡೈಅಲ್ಕೇನ್ ಮತ್ತು ಟ್ರೈಅಲ್ಕೇನ್ ಕೂಡ ನೋಡಲಿಕ್ಕೆ ಸಿಗ್ತದೆ. ಸಾರಿ ಫಾರ್ ದ ಹ್ಯಾಂಡ್ ರೈಟಿಂಗ್. ಸೊ ಈ ರಿಯಾಕ್ಷನ್ ಬೇಕಾದರೆ ಇಲ್ಲಿ ನಾನು ಬರೀತೀನಿ. ರಿಯಾಕ್ಷನ್ ಈ ರೀತಿ ಇದೆ. ಏನಿದೆ? ಅಗೇನ್ CH4 ಪ್ಲಸ್ Cl2 ಇನ್ ಪ್ರೆಸೆನ್ಸ್ ಆಫ್ UV ರೇಡಿಯೇಷನ್. UV ರೇಡಿಯೇಷನ್ ನಮಗೇನು ಸಿಗ್ತದೆ? ವಿ ಆರ್ ಗೋಯಿಂಗ್ ಟು ಗೆಟ್ CH3Cl ಪ್ಲಸ್ CH2Cl2 ಪ್ಲಸ್ CHCl3 ಪ್ಲಸ್ CCl4. 4 ಸಿಗ್ತದೆ. ಓಕೆನಾ? ಹಾಗಾದರೆ ಇದಕ್ಕೇನಂತ ಕರೀತಾರೆ? ಇದು ಬಂದು ನಿಮ್ಮದು what is this? This is what your monohaloalkane. Monohaloalkane. This is your dihaloalkane. Dihaloalkane. This is your trihaloalkane. ನೀವು ಸ್ಟ್ರೇಟ್ ಲೈನಲ್ಲಿ ಬರ್ಕೊಳ್ಳಿ. ಓಕೆ, ಆ್ಯಂಡ್ ದಿಸ್ ಈಸ್ ಯುವರ್ ಟೆಟ್ರಾಹaloalkane. ಓಕೆ, ಟೆಟ್ರಾಹaloalkane, ಟ್ರೈಹaloalkane, ಡೈಹaloalkane, monohaloalkane. ಸೊ ಇದು ಒಂದು ಸೆಕೆಂಡ್ ಮೆಥಡ್ ಆಫ್ ಪ್ರಿಪ್ರೇಷನ್. ಓಕೆ, ಸೊ ಸೆಕೆಂಡ್ ಮೆಥಡಲ್ಲಿ ನಾವು ಯಾವ್ದು ನೋಡಿದ್ವಿ ಅಂದರೆ, ಇದು ಮೊದಲನೇದು. ಹೈಡ್ರೋಕಾರ್ಬನ್ಸಲ್ಲಿ ವೇರಿಯಸ್ ಮೆಥಡ್ಸ್ ಇವೆ, ಅದರಲ್ಲಿ ಇದು ಮೊದಲನೇದು ಬೈ ಯೂಸಿಂಗ್ ಫ್ರೀ ರೆಡಿಕಲ್ ಹಾಲೋಜಿನೇಷನ್. ಬನ್ನಿ ಇನ್ನೂ ಕೆಲವೊಂದು ಮೆಥಡ್ ನೋಡೋಣ. ನೆಕ್ಸ್ಟ್ ಬಂದು electrophilic substitution reaction. Electrophilic substitution. Next one is ನೆಕ್ಸ್ಟ್ ಬಂದು ಓಕೆ, ದೆನ್ ನೆಕ್ಸ್ಟ್ ವಿಲ್ ಬಿ electrophilic substitution reaction. Electrophilic substitution reaction. ಇದು ಸೆಕೆಂಡ್ ಬಿ ಮೆಥಡ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ ಏನಾಗ್ತದೆ ನೋಡೋಣ. ಮೊದಲನೇದಾಗಿ ಬೆಂಜಿನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ಸ್, ಇದನ್ನು ನಾವು ಏನು ಮಾಡ್ತೀವಿ? ಹೀಟ್ ಮಾಡ್ತೀವಿ. ಎದ್ರ ಜೊತೆ? ಕ್ಲೋರಿನ್ ಅಥವಾ ಬ್ರೋಮಿನ್ ಜೊತೆ. ಇನ್ ಪ್ರೆಸೆನ್ಸ್ ಆಫ್ ವಾಟ್? ಇನ್ ಪ್ರೆಸೆನ್ಸ್ ಆಫ್ ಲೆವಿಸ್ ಆ್ಯಸಿಡ್. ಸೊ ಲೈಕ್ ಆನ್ಹೈಡ್ರಸ್ AlCl3 ಆರ್ FeCl3 ಜೊತೆ ಟ್ರೀಟ್ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ ಅರೈಲ್ ಕ್ಲೋರೈಡ್ಸ್ ಮತ್ತು ಅರೈಲ್ ಬ್ರೋಮೈಡ್ಸ್ಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಬೇಸಿಕಲಿ ದಿಸ್ ಮೆಥಡ್ ಈಸ್ ಪ್ರಿಪ್ರೇಷನ್ ಆಫ್ ಹಾಲೋ ಅರೀನ್ಸ್. ಓಕೆನಾ? ಅದನ್ನು ನಾನು ಇಲ್ಲಿ ಅದನ್ನೇ ಬರಿತೀನಿ. ಏನಂತ ಬರಿತೀನಿ ಅಂದರೆ, ಸಾರಿ, ಬೆಂಜಿನ್ ಆ್ಯಂಡ್ ಇಟ್ಸ್ derivatives when
ಟ್ರೀಟೆಡ್ ವಿತ್ ಅಥವಾ ಹೀಟೆಡ್ ಅಂತ ಬರೋಣ. ವೆನ್ heated with chlorine or bromine in presence of Lewis acid like anhydrous. anhydrous ಅಂದರೆ ಏನಪ್ಪ ಅಂದರೆ ಒಳಗಡೆ ವಾಟರ್ ಕಂಟೆಂಟ್ ಇರದೇ ಇರುವಂಥದ್ದು, FeCl3 ಆರ್ AlCl3 ಎರಡರಲ್ಲಿ ಯಾವುದಾದ್ರೂ ಒಂದು. ಟು ಗೆಟ್ ಏನು ಸಿಗ್ತದೆ ನಮಗೆ? ಅರೈಲ್ ಕ್ಲೋರೈಡ್ ನಮಗೆ ನೋಡಲಿಕ್ಕೆ ಸಿಗ್ತವೆ. ಬನ್ನಿ ಹಾಗಾದರೆ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಇದು ನಮ್ಮ ಬೆಂಜಿನ್ ರಿಂಗು. ಈ ಬೆಂಜಿನ್ ರಿಂಗ್ಗೆ ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿದ್ರೆ ಇದು ಏನು ಫಾರ್ಮೇಷನ್ ಆಗ್ತದೆ ಅಂದರೆ, ಇನ್ ಪ್ರೆಸೆನ್ಸ್ ಆಫ್ ಆನ್ಹೈಡ್ರಸ್ AlCl3 ಜೊತೆ ನಮಗೇನು ಸಿಗ್ತದೆ? ವಿ ಆರ್ ಗೋಯಿಂಗ್ ಟು ಗೆಟ್ Cl ಪ್ಲಸ್ HCl. ಓಕೆ, ಈ ರೀತಿಯಾದಂಥ ಕಾಂಪೌಂಡ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಬನ್ನಿ ಹಾಗಾದರೆ ಇನ್ನೊಂದು ಎಕ್ಸಾಂಪಲಲ್ಲಿ ಇದೆ. ಕ್ಲೋರಿನ್ ಬದಲಾಗಿ ನಾವು ಟಾಲಿನ್, ಇದು ಬೆಂಜಿನ್ ಬದಲಾಗಿ ಟಾಲಿನ್ ತೊಗೊಳ್ಳೋಣ. ಬೆಂಜಿನ್ ಅಂದರೆ ಆಯಿತು, ಇದು ಕ್ಲೋರಿನ್ ಅಂತ ಗೊತ್ತಾಯ್ತು. ಟಾಲಿನ್ ಅಂದರೆ ಏನು? ಮೀಥೈಲ್ ಬೆಂಜಿನ್ ಟಾಲಿನ್ ಅಂತ ಕರಿತೀವಿ. ಸೊ ಅಗೇನ್ ದಿಸ್ ವಿ ಟ್ರೀಟೆಡ್ ವಿತ್ ಎನಿ ಹ್ಯಾಲೋಜನ್ ಗ್ರೂಪ್ ಇನ್ ಪ್ರೆಸೆನ್ಸ್ ಆಫ್ ಐರನ್ FeCl3 ಅಥವಾ Fe ಇನ್ ದ ಡಾರ್ಕ್ ಇದರಲ್ಲಿ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಈ ರೀತಿಯಾದಂಥ ಕಂಪೌಂಡ್ ಸಿಗ್ತವೆ. ಯಾವುದು? ಒಂದು ಈ ಕಂಪೌಂಡ್ ಸಿಗ್ತದೆ, ಪ್ಲಸ್ ಇನ್ನೊಂದು ಇಲ್ಲೇ ಬರೀತೀನಿ, ಪ್ಲಸ್ ಒಂದು ಈ ಕಂಪೌಂಡ್ ಸಿಗ್ತದೆ. ಇದಕ್ಕೆ ನಾವೇನಂತ ಕರಿತೀವಿ? ಆರ್ಥೋ ಪೊಸಿಷನ್ ಅಂತ ಕರಿತೀವಿ. ಸಪೋಸ್ ಇಲ್ಲಿಂದ ನಂಬರಿಂಗ್ ಮಾಡಿದ್ರೆ 1 2 ಅಂತಿದ್ರೆ ಆರ್ಥೋ, ಇಲ್ಲಿಂದ ನಂಬರಿಂಗ್ ಮಾಡಿದ್ರೆ 1 2 3 4 ಹೀಗಿದ್ರೆ ಆರ್ಥೋ, 1 3 ಇದ್ದರೆ ಮೆಟಾ, 1 4 ಇದ್ದರೆ ಪ್ಯಾರಾ. ಸೊ ಈ ಮಿಕ್ಸರ್ಗೆ ಏನಂತ ಕರಿತೀವಿ ನಾವು? ಆರ್ಥೋ ಹಾಲೋ ಟಾಲಿನ್ ಅಂತ ಕರೆದ್ರೆ, ಇದಕ್ಕೆ ಏನಂತ ಕರಿತೀವಿ? ಪ್ಯಾರಾ ಹಾಲೋ ಟಾಲಿನ್ ಅಂತ ಕರಿತೀವಿ. ಸೊ ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಈ ರೀತಿಯಾದಂಥ ನಮಗೆ ಕಾಂಪೌಂಡ್ಸ್ಗಳು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಿಂದ ನೋಡಲಿಕ್ಕೆ ಸಿಗ್ತದೆ. ಓಕೆ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಬರುತ್ತೆ. ಅಗೇನ್ ದಿಸ್ ವಿಲ್ ಕಮ್ ಇನ್ ಎ ಚಾಪ್ಟರ್ ಕೋಲ್ಡ್ ಅಮೈನ್ಸ್. ಅಮೈನ್ಸಲ್ಲಿ ಕೂಡ ಮತ್ತೆ ನೀವು ಇದನ್ನು ನೋಡ್ತೀರಿ. ಸೊ ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ ಆಗ್ತದೆ ಅನ್ನೋದನ್ನು ನೋಡೋಣ. ಓಕೆ, ಬನ್ನಿ ಹಾಗಾದರೆ ಸ್ಯಾಂಡ್ ಮೇಯರ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ರಿಯಾಕ್ಷನ್ ಈಸ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಥರ್ಡ್ ರಿಯಾಕ್ಷನ್ ಇದು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಈ ಸ್ಯಾಂಡ್ ಮೇಯರ್ ರಿಯಾಕ್ಷನಲ್ಲಿ ಏನಾಗ್ತದೆ? ಭಾಳ ಸಿಂಪಲ್ ಆಗಿರೋದಂಥದ್ದು. ಇಲ್ಲಿ ಏನು ಮಾಡ್ತೀವಿ ಅಂದರೆ ಆರೋಮೆಟಿಕ್ ಪ್ರೈಮರಿ ಅಮೈನ್ಸನ್ನು ಬಳಸ್ಕೋತೀವಿ. ಆರೋಮೆಟಿಕ್ ಪ್ರೈಮರಿ ಅಮೈನ್ಸ್. ಆರೋಮೆಟಿಕ್ ಪ್ರೈಮರಿ ಅಮೈನ್ಸನ್ನು ನಾವೇನು ಮಾಡ್ತೀವಿ? ಟ್ರೀಟ್ ಮಾಡ್ತೀವಿ. ಅದರ ಜೊತೆ ಟ್ರೀಟ್ ಮಾಡ್ತೀವಿ ಅಂದರೆ ದ ಮಿಕ್ಸ್ಚರ್ ಆಫ್ NaNO2 ಮತ್ತು HCl ಜೊತೆ ಟ್ರೀಟ್ ಮಾಡ್ತೀವಿ. NaNO2 ಅಂದರೆ ಸೋಡಿಯಂ ನೈಟ್ರೇಟು ಮತ್ತು HCl ಜೊತೆ ಟ್ರೀಟ್ ಮಾಡ್ತೀವಿ ಅಂಡರ್ ಕೋಲ್ಡ್ ಕಂಡೀಷನ್. ಈ ಕೋಲ್ಡ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ನಮಗೆ ಡೈಅಜೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗ್ತದೆ. ಏನು ಫಾರ್ಮೇಷನ್ ಆಗ್ತದೆ? ಡೈಅಜೋನಿಯಂ ಸಾಲ್ಟ್ ಫಾರ್ಮೇಷನ್ ಆಗ್ತದೆ. ಸೊ ಈ ಡೈಅಜೋನಿಯಂ ಸಾಲ್ಟ್ ಫಾರ್ಮೇಷನ್ ಆದರೆ ಈ ಒಂದು ರಿಯಾಕ್ಷನ್ ನಾವೇನಂತ ಕರಿತೀವಿ? ಡೈಅಜೋಟೈಜೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೈಅಜೋಟೈಜೇಷನ್. ಈ ಡೈಅಜೋಟೈಜೇಷನ್ ಆಗಿರುವಂಥ ಸಾಲ್ಟನ್ನ ನಾವು ಕ್ಯೂಪ್ರಸ್ ಹಲೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೇನು ಸಿಗ್ತದೆ ಅಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಹಾಲೋ ಅರೇನ್ ಆರ್ ಅರೈಲ್ ಹಲೈಡ್ ಸಿಗ್ತದೆ. ಬನ್ನಿ ಹಾಗಾದರೆ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಿ ಬರಿತೀನಿ. ಏನಂತ ಬರಿತೀನಿ ಅಂದರೆ ಏರೋಮೆಟಿಕ್ ಪ್ರೈಮರಿ ಅಮೈನ್
aromatic primary amine when treated with ಯಾವುದ್ರ ಜೊತೆಪ್ಪ sodium treated with mixture of sodium nitrite ITE sodium nitrite NO2 NaNO2 and hydrogen chloride in the bracket HCl. okay na HCl at 0 to 5 degrees Celsius to get aromatic diazonium salt. ಓಕೆನಾ. ಈ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ? ಡಯಾಜೋಟೈಜೇಷನ್ ಅಂತ ಕರೀತಾರೆ. ಡಯಾಜೋಟೈಜೇಷನ್. ಓಕೆ. ಸೆಕೆಂಡ್ ಪಾಯಿಂಟ್, ದಿಸ್ diazonium salt when treated with cuprous chloride ಹಲೈಡ್ ಅಂತ ನಡೀತದೆ, ಬಟ್ ನಾನು ಕ್ಯೂಪ್ರಸ್ ಕ್ಲೋರೈಡ್ ಅಂತ ಬರ್ಕೋತಾ ಇದ್ದೀನಿ. ಇನ್ ದ ಬ್ರಾಕೆಟ್ Cu2Cl2 ಟು ಗೆಟ್ ಹಾಲೋ ಅರೀನ್ ಅಥವಾ ನಮಗೆ ಕ್ಯೂಪ್ರಸ್ ಕ್ಲೋರೈಡ್ ಬಳಸ್ಕೊಂಡ್ರೆ ನಮಗೆ ಯಾವ್ದು ಸಿಗ್ತದೆ? ರೆಸ್ಪೆಕ್ಟೆಡ್ ನಮ್ಮ ಕಂಪೌಂಡು ಅಲ್ಲಿ ಯಾವ್ದು ಬಳಸ್ಕೊಂಡಿರ್ತೀವಿ ಅದು ಸಿಗ್ತದೆ. ಓಕೆ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಏನಿದೆ, ರಿಯಾಕ್ಷನನ್ನು ನಾನು ಇಲ್ಲಿ ಬರೀತೀನಿ. ಪ್ರೈಮರಿ ಅಮೈನ್, ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಅಂದರೆ ಏನು? ಸೊ ದಿಸ್ ಈಸ್ ಯುವರ್ ಆರೋಮ್ಯಾಟಿಕ್ ರಿಂಗ್. ಈ ಆರೋಮ್ಯಾಟಿಕ್ ರಿಂಗಿಗೆ ಒಂದು ಅಮೈನ್ ಗ್ರೂಪ್ ಅಟ್ಯಾಚ್ ಆದರೆ ಇದಕ್ಕೆ ಏನಂತ ಕರೀತಾರೆ? ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್. ಇದರ ಹೆಸರು ಬಂದು ಬೆಂಜನಮೈನ್. ಓಕೆ, ಬೆಂಜನಮೈನ್. ಇದನ್ನು ನಾವು ಮಿಕ್ಸರ್ ಆಫ್ NaNO2 ಪ್ಲಸ್ HCl ಜೊತೆ ಟ್ರೀಟ್ ಮಾಡಿದ್ರೆ ನಮಗೇನು ಸಿಗ್ತದೆ? ಇಲ್ಲಿ ಬೆಂಜಿಲ್ ಡಯಾಜೋನಿಯಂ ಕ್ಲೋರೈಡ್ ಬೆಟರ್ ಈ ರೀತಿ ಬರಿತೀನಿ. N2 ಇದು ಪ್ಲಸ್ ತೊಗೋತೀನಿ, ಇದು X, ಬೆಂಜಿನ್ N2X, N ಪ್ಲಸ್ X ಮೈನಸ್. ಓಕೆ. ಈ ಬೆಂಜಿನ್ ಡಯೋಜೋನಿಯಂ ಸಾಲ್ಟ್ ಏನಿದೆಯಲ್ಲ, ದಿಸ್ ಬೆಂಜಿನ್ ಡಯೋಜೋನಿಯಂ ಸಾಲ್ಟ್ ಫರ್ದರ್ ಟ್ರೀಟೆಡ್ ವಿತ್ Cu2Cl2. ಇಲ್ಲಿ ನಾನು ಡೈರೆಕ್ಟಾಗಿ ಕ್ಲೋರಿನ್ ಬಳಸ್ಕೊಂಡಿದ್ದೀನಿ ಅಂದರೆ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ Cl ಮೈನಸ್. ಸೊ ಇಲ್ಲಿ ನಾನು Cl ಅಂತ ಬರಿತೀನಿ. ಬೆಂಜಿನ್ ಡಯೋಜೋನಿಯಂ ಕ್ಲೋರೈಡ್ ಫಾರ್ಮೇಷನ್ ಆಗಿದೆ. ಅಗೇನ್ ವಾಟ್ ಹ್ಯಾಪನ್ಸ್ ಹಿಯರ್? ದಿಸ್ ವಿಲ್ ಬಿಕಮ್ ಕ್ಲೋರೋಬೆಂಜಿನ್. ಇದು ಏನು ಫಾರ್ಮೇಷನ್ ಆಗ್ತದೆ? N2 ಗ್ಯಾಸ್ ಹೊರಗಡೆ ಬಂದುಬಿಡ್ತದೆ. ಸೊ ದಿಸ್ ಈಸ್ ದ ರಿಯಾಕ್ಷನ್. ಈ ರಿಯಾಕ್ಷನಿಗೆ ನಾವೇನಂತ ಕರಿತೀವಿ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸೊ ಇಲ್ಲಿವರೆಗೆ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದು ರಿಯಾಕ್ಷನ್ ಬೇಕಾದರೆ ಮಾಡಿದ್ರೆ ಬರುತ್ತೆ. ಯಾವುದು? ಸೊ ಸ್ಯಾಂಡ್ ಮೇಯರ್ಸ್ ಏನಾಯಿತು. ಮೂರನೇದು ಬಂದು ನಾವು ಫ್ರಮ್ ಅಲ್ಕೀನ್ಸ್ ಇದೆ. ಫ್ರಮ್ ಅಲ್ಕೀನ್ಸಲ್ಲಿ ನಾವು ಎಡಿಷನ್ ಆಫ್ ಆಲ್ಕೈಲ್ ಹಲೈಡ್ಸು ಮತ್ತು ಹಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್ ಇದೆ. ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇಲ್ಲಿವರೆಗೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.